ಹುಡುಗನ ಮನೆತನ ನೋಡಕ್ಕೆ ನಾನು ಹೋಗಿದ್ದೀನಿ ನೋಡ್ರಿ ಹುಡುಗನ ಮನೆಗೆ. ನಮಸ್ಕಾರ ರೀ ಸೌಕಾರ ಮಂದಿ. ನಾನು ನಿಮ್ಮ ಉತ್ತರ ಕರ್ನಾಟಕದ ಹುಡುಗಿ ದೇಸಾರ ಮಗಳು. ಬೆಳಗ್ಗೆ ಬೇಗ ಎದ್ದು ಮೊದಲು ನನ್ನ ಗಂಡನ ಆಶೀರ್ವಾದ ತಗೊಂಡು ಅವರಿಗೆ ಬಿಸಿನೀರು ಕಾಯಿಸಿ ಕೊಟ್ಟು ನಂತರ ನಾನು ಕಸ ಗುಡಿಸಿ ಆಮೇಲೆ ಪರ್ಶಿ ಎಲ್ಲರೂ ಒರೆಸಿ ಆ ನಂತರ ರಂಗೋಲಿ ಹಾಕಿ ಎಲ್ಲನೂ ಮನೆಯೆಲ್ಲ ಸ್ವಚ್ಛ ಮಾಡಿ ಇದ್ರ ಬಗ್ಗೆ ಆಮೇಲೆ ಮಾತಾಡ್ತೀನಿ ರೀ. ತುಳಸಿ ಗಿಡ ಯಾಕೆ ಹಿಂಗೆ ಆಗೈತೆ ಅಂಥೇಳಿ. ಆ ನಂತರ ನಾನೇನು ಮಾಡಿದೆ ಅಂತಂದರೆ ದೇವ್ರ ಪೂಜೆ ಮಾಡಿ ಎಲ್ಲ ಊದಿನ ಕಡ್ಡಿ ಬೆಳಗಿ ಎಲ್ಲ ಮಾಡಿ ಎಲ್ಲ ದೇವ್ರಿಗೂ ಪೂಜೆ ಮಾಡಿ ನಮ್ಮ ದೇವರು ಭಾಳ ರೀ ಉತ್ತರ ಕರ್ನಾಟಕ ಮಂದಿ ಸೈಡ ಅಷ್ಟಕ್ಕೂ ಬೆಳಗಿ ನಂತರ ನಾನು ಸುಸ್ಲಾ ಮಾಡಬೇಕಂತ ಹೋದೆ ರೀ. ಎಲ್ಲ ಕಟ್ ಮಾಡಿಕೊಂಡು ನಂತರ ಎಲ್ಲ ಒಗ್ಗರಣೆ ಹಾಕಿ ಆಮೇಲೆ ಸುಸ್ಲಾನೆಲ್ಲ ನೀರಲ್ಲಿ ನೆನೆಸಿಟ್ಟು ಅವನು ಚೆನ್ನಾಗಿ ನೆನೆದ ಮೇಲೆ ಅವನು ತಗೊಂಡು ಒಂದು ಪ್ಲೇಟಲ್ಲಿ ಹಾಕಿ ನಂತರ ಅದಕ್ಕೆ ಉಪ್ಪು ನಂತರ ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡಿ ಎಷ್ಟು ಬೇಕೋ ಅಷ್ಟು ಹುಳಿಗೆ ಉಪ್ಪಿಗೆ ನಂತರ ಸುಸ್ಲಾ ಮಾಡಿ ಸುಸ್ಲಾ ಅಂತೂ ನಿಜವಂದಾಗ ಒಮ್ಮಾದರೂ ತಿನ್ನಬೇಕು. ಉತ್ತರ ಕರ್ನಾಟಕ ಸ್ಪೆಷಲ್ ಇದು. ನಂತರ ನನ್ನ ಹಸ್ಬೆಂಡ್ ಫೋನ್ ನೋಡಿದೆ, ಅದರಲ್ಲಿ ನನ್ನದೇ ವಾಲ್ಪೇಪರ್ ಇತ್ತು. ನಂತರ ಅವರು ಸ್ನಾನಕ್ಕೆ ಹೋಗ್ತಿದ್ರು, ಕಾಡಿಸ್ತಿದ್ದೆ ಅವ್ರನ್ನ. ಬಟನ್ ಆಫ್ ಮಾಡೋದು ಆನ್ ಮಾಡೋದು ಮಾಡಿ ಅವರು ಬೈತಾಯಿದ್ರು. ಲೈಟ್ ಹೋಗಿ ಬರತ್ತೋ, ಲೈಟ್ ಹೋಗಿ ಬರಾಕತ್ತಾವ. ಹಂಗ ಬರ್ತೀಯನ ಹಂಗ ಬರ್ತಿ ಏನು ಮಾಡಿ ಅವ್ರಿಗೂ ಸುಸ್ಲಾ ಹಾಕ್ಕೊಟ್ಟೆ. ಅವರು ತಿಂದ್ಬಿಟ್ಟು ಆಫೀಸ್ಗೆ ಹೊರಟರು. ನಾನು ಬಾಯ್ ಮಾಡಿ ಕಳಿಸ್ಕೊಟ್ಟೆ. ಆಮೇಲೆ ಒಂದಿಷ್ಟು ಅರ್ಬಿ ಇದ್ದು ಒಣಗಾಕಕ್ಕೆ ಹೋದ್ರಿ. ಇದೆಲ್ಲ ಕಲರ್ ಆಗಿಬಿಟ್ಟಿತ್ತು. ಬೇಯಿಸ್ಕೊತೀನಿ ಎಲ್ಲ ಒಗೆದು ಹಾಕಿ ನಮ್ಮ ಮನೆಯವ್ರಿಗೆ ನನಗೆ ನಮ್ಮ ಮನೆಯವ್ರು ಇಬ್ಬರು ಇಷ್ಟ ಆದಮೇಲೆ ಮನೆತನ ನೋಡಕ್ಕೆ ಹೋದ್ರು ನೋಡ್ರಿ. ಆದರೆ ನಾವು ಹೋಗಲಿಲ್ಲ. ಯಾಕಂತಂದ್ರೆ ಮೊದಲು ಬರೋ ಸೊಸೆ ಸೇರೋದು ಬರಬೇಕು ಅಂದರೆ ಮದುವೆ ಆದಮೇಲೆ ಬರಬೇಕಂತ ನಾನು ಕರ್ಕೊಂಡು ಹೋಗಲಿಲ್ಲ. ನಮ್ಮ ಅಪ್ಪ ಅಮ್ಮ ಎಲ್ಲ ರಿಲೇಷನ್ದವರು ಅವ್ರ ಮನೆತನ ನೋಡಕ್ಕೆ ಹೋಗಿದ್ರು. ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಾತಾಡಬೇಕು ನಮ್ಮ ಮನೆಯವ್ರ ಜೊತೆ ಅಂತ ಕುಂತಿದ್ದೆ. ಏನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ. ಹಾಗೆ ಯಾವ ಕಂಪ್ನಿ ಮತ್ತು ಸ್ಯಾಲ್ರಿ ಎಷ್ಟಿದೆ ಎಲ್ಲ ಕೇಳಿಕೊಂಡೆ. ಅಷ್ಟಾಯಿತು. ಮತ್ತು ನಮ್ಮ ಮನೆಯವರು ನಿನಗೆ ಬೆಂಗಳೂರು ಲೊಕೇಶನ್ ಓಕೆ ಅಲ್ವಾ ಇರೋಕೆ ಅಂತ ಎಲ್ಲ ಕೇಳಿದರು. ನಾನು ಓಕೆ ಅಂದೆ. ಹಾಗೆ ಒಂದು ರೀಲ್ ಮಾಡಿದ್ದೀನಿ ನೋಡಿ. ಅಂತದೇನದ ಸ್ಪೆಷಾಲಿಟಿ ಅವನ ಹತ್ರ? ಏನಿಲ್ಲ ಅಂತ ಕೇಳ್ರಿ. ಅಂದಿಲ್ಲೇನು ಚಂದಿಲ್ಲೇನು ಖಡಕ್ ಆಗಿಲ್ಲೇನು ಕದರ್ ಆಗಿಲ್ಲೇನು ನೋಡಾಕ ಭೀಮ್ನಂಗಾನ, ಮುಖದಾಗ ಚಂದ್ರನಂಗಾನ, ಕಣ್ಣಾಗ ಮನ್ಮಥನಂಗವನ, ಒಟ್ಟಾರ ರಾಮ್ನಂಗ್ ಕಾಣ್ತಾನ. ಇವನ ಇಂತ ಹುಡ್ಗ ಭೂಮಿಯಾಗ ಹುಡ್ಕುದ್ರು ಸಿಗುವಲ್ಲ ರೀ. ಹೇಗಿದೆ ರೀಲು? ಹಾಗೆ ಸುಮ್ಮನೆ ಸಾರಿ ಉಟ್ಕೊಂಡಿದ್ದೆ ಅಂತ ಒಂದು ರೀಲ್ ಮಾಡಿದೆ. ಮತ್ತು ಸಾರಿ ಮೇಲೆ ಒಂದಿಷ್ಟು ಪಿಕ್ಸ್ ಎಲ್ಲ ತಗೊಂಡೆ. ಆಮೇಲೆ ನಮ್ಮ ರಿಲೇಷನು ನಮ್ಮ ಪಪ್ಪ ಮಮ್ಮಿ ಎಲ್ಲರೂ ಮನೆತನ ನೋಡ್ಕೊಂಬಂದರು. ತುಂಬ ಚೆನ್ನಾಗಿದೆ ಮನೆಯ, ಓಕೆ ಕೊಡ್ಬೋದು ಅಂತ. ಹುಡ್ಗನ ಮನೆಯವರೆಲ್ಲರೂ ಚೆನ್ನಾಗಿದ್ದಾರೆ, ಚೆನ್ನಾಗಿ ಮಾತಾಡಿಸ್ತಾರೆ. ಮತ್ತು ಮನೆಯೂ ತುಂಬ ದೊಡ್ಡದಾಗೇ ಇದೆ, ಮನೆತನನೂ ಚೆನ್ನಾಗಿದೆ. ನಮ್ಮ ಮಮ್ಮಿಗೆ ಮನೆ ಗೇಟ್ ತುಂಬಾ ಇಷ್ಟ ಆಗಿತ್ತು. ತುಂಬ ಚೆನ್ನಾಗಿತ್ತು ಮನೆ ಗೇಟು. ಮತ್ತು ಹೊಲನೂ ಎಲ್ಲನೂ ಜಾಸ್ತಿ ಇದೆ. ಏನಿಲ್ಲ, ಹುಡುಗನೂ ಚೆನ್ನಾಗಿದ್ದಾನೆ, ಒಪ್ಕೊ ಅಂತ ಅಂದರು ನನಗೆ. ನನಗೂ ನಮ್ಮ ಮನೆಯವ್ರು ಇಷ್ಟ ಆಗಿದ್ರಲ್ಲ, ಹ್ಞೂ ಆಯ್ತಮ್ಮ ಒಪ್ಕೊಂಡೆ, ನನಗೂ ಇಷ್ಟ ಆಗಿದ್ದಾರೆ ಅಂತ ಅಂದೆ. ನಾವಿಷ್ಟೆಲ್ಲ ಮಾತಾಡ್ತಾ ಇದ್ವಿ. ಆಗ ನಮ್ಮ ಅಕ್ಕ ನಾ ಹುಡ್ಗನ ಫೋಟೋ ತೆಗಿತೀನಿ ಅಂತ ಅವ್ರು ಬಂದಾಗ ಹೇಗಿದ್ರಲ್ಲ ಹಾಗೆ ಫೋಟೋ ತೆಗೆದು ಎಲ್ಲ ನಮ್ಮ ಗ್ರೂಪ್ಗಳು ಇರುತ್ತಲ್ಲ, ಫಾರೆವರ್ ಗ್ರೂಪ್ ಅಂತ ಗ್ರೂಪ್ ಇದೆ, ಅದರಲ್ಲೆಲ್ಲ ಹಾಕಿ ಹುಡುಗ ಚೆನ್ನಾಗಿದ್ದಾನೆ ಅಂತ ಎಲ್ಲ ಹೇಳ್ತಾ ಇದ್ಲು. ಹಾಗೆ ನಮ್ಮ ರಿಲೇಷನ್ದವ್ರಿಗೆ ಎಲ್ಲರಿಗೂ ಹುಡುಗ ಇಷ್ಟ ಆಗಿದ್ರು, ಅವ್ರ ಮನೆತನನೂ ಇಷ್ಟ ಆಗಿತ್ತು. ಹಾಗೆ ಎಲ್ಲರೂ ಒಪ್ಕೊಂಡ್ರು. ಮುಂದಿನ ಎಂಗೇಜ್ಮೆಂಟ್ ಡೇಟ್ ನೋಡೋಣ, ಯಾವಾಗ ಫಿಕ್ಸ್ ಮಾಡೋಣ ಅಂತ ಎಲ್ಲ ಮಾತಾಡ್ತಾ ಇದ್ದರು. ಇವತ್ತಿಗಿಷ್ಟೇ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಇದ್ರ ನೆಕ್ಸ್ಟ್ ಪಾರ್ಟ್ ಅದ್ರಲ್ಲಿ ಹೇಳ್ತೀನಿ. ನಾನು ಹಾಗೆ ಹಸಿವಾಗಿತ್ತು, ಆ್ಯಪಲ್ ತಿಂತ ಕುಂತಿದ್ದೆ. ಆಗ ನಮ್ಮ ಯಜಮಾನ್ರು ಮೆಸೇಜ್ ಮಾಡಿದರು, ಬನ್ನಿ ಊಟ ಮಾಡೋಣ ಅಂತ. ಇದು ಈ ದಿನ ಅಷ್ಟೇ ಮೆಸೇಜ್ ಮಾಡಿದ್ದಲ್ಲ ಇವರು,
ನಾನು ಮ್ಯಾರೇಜ್ಗಿಂತನೂ ಮೊದಲು ಎಂಗೇಜ್ಮೆಂಟ್ ಆದಮೇಲೇ ಮೆಸೇಜ್ ಮಾಡ್ತಾ ಇದ್ದಾರೆ ನೋಡಿ. ಹಾಕ್ತೀನಿ ಈಗ ನೋಡಿ ಇಲ್ಲಿ ಡೇಟು. ತುಂಬಾ ಕೇರಿಂಗ್ ಹಸ್ಬೆಂಡ್ ಸಿಕ್ಕಿದ್ದಾರೆ. ಯಾಕಂದರೆ ಆಫೀಸಲ್ಲಿ ಅವ್ರು ಹಾಗೆ ಊಟ ಮಾಡ್ಬೋದಿತ್ತು, ಬಟ್ ನನಗೆ ಫೋಟೋ ಕಳಿಸಿ ಎಂಗೇಜ್ಮೆಂಟ್ ಆದಾಗಿಂದ ಕಳಿಸ್ತಾ ಇದ್ದಾರೆ. ಫೋಟೋ ಕಳಿಸಿ ನೀನು ಊಟ ಮಾಡು, ಏನು ಮಾಡ್ತಿದ್ದೀಯಾ ಎಲ್ಲ ಕೇಳ್ತಾರೆ. ಆಮೇಲೆ ನಾನು ಚಪಾತಿ ಮಾಡಿಕೊಂಡು ಒಂದೆರಡು ಚಪಾತಿನ ಬೇಯಿಸಿ ಹಾಕಿ ನಂತರ ನಾನು ಊಟ ಮಾಡಿದೆ. ಅದು ಪಿಕ್ನು ಅವ್ರು ಕಳಿಸ್ದೆ, ಆಗ ಓಕೆ ಅಂತ ಅಂದರು. ಸ್ವಲ್ಪ ಮುಂಜಾನೆಯಿಂದ ಬಾಂಡೆ ಎಲ್ಲ ಇತ್ತು, ಅವನು ಎಲ್ಲ ತಿಕ್ಕಿ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡಿದೆ. ಸಾಯಂಕಾಲ ನನ್ನ ಹಸ್ಬೆಂಡ್ ಬಂದರು. ಆಫೀಸಿಂದ ಹಸದು ಬಂದಿರ್ತಾರೆ ಅಂತ ಹಣ್ಣೆಲ್ಲನೂ ಕೊಟ್ಟೆ, ಅವ್ರಿಗೆ ಟೀ ಮಾಡಿಕೊಟ್ಟೆ. ನಂತರ ಟೀ ಕುಡಿದ್ರು. ನೈಟು ಸ್ವಲ್ಪ ಪಲ್ಯ ಮಾಡ್ಕೋಬೇಕಂತ ಎಲ್ಲ ಹೆರಚಿಟ್ಟಿದ್ದೆ. ಎಲ್ಲನೂ ಒಗ್ಗರಣೆ ಹಾಕಿ ಸ್ವಲ್ಪ ರುಬ್ಬಿ ಎಲ್ಲನೂ ಇಟ್ಟಿದ್ದೆ. ನೆಕ್ಸ್ಟು ಇದನ್ನು ಕುದಿಯೋಕೆ ಇಟ್ಟಿದ್ದೆ, ಯಾಕಂದ್ರೆ ಸ್ವಲ್ಪ ಹುಳ ಇರುತ್ತಲ್ಲ ಎಲ್ಲ ಹೋಗುತ್ತೆ ಅಂತ. ಈ ಕಡೆ ಒಗ್ಗರಣೆನೂ ರೆಡಿ ಮಾಡ್ತಾಯಿದ್ದೆ. ಒಗ್ಗರಣೆ ಹಾಕಿ ನೋಡಿ ಎಲ್ಲ ಹಾಕಿ ಈ ಥರ ಕುರ್ಮಾ ರೆಡಿ ಆಯಿತು. ಇದಕ್ಕೆ ಕಾಂಬಿನೇಷನ್ ಆಗಿ ಅಕ್ಕಿ ರೊಟ್ಟಿ ಮಾಡಬೇಕಂತ ಎಲ್ಲ ಹೆರಚಿ ಹಾಕಿದ್ದೆ. ಕ್ಯಾರೆಟು ನಮ್ಮ ಹತ್ರ ಇರುತ್ತಲ್ಲ ಟೊಮೆಟೊ ಮತ್ತು ಈರುಳ್ಳಿ ಎಲ್ಲನೂ ಅದು ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡೆ, ಡ್ರೈ ಮಿಕ್ಸ್ ಮಾಡಿದೆ. ಸ್ವಲ್ಪ ಹೊತ್ತು ಅದೆಲ್ಲ ನೀರಿರುತ್ತಲ್ಲ ಅದೆಲ್ಲ ಬಿಟ್ಕೊಳ್ಳುತ್ತೆ. ಆಮೇಲೆ ನೀರು ಎಷ್ಟು ಬೇಕೋ ಅಷ್ಟು ಹಾಕ್ಬೋದಂತ ಎಲ್ಲನೂ ಡ್ರೈ ಮಿಕ್ಸ್ ಮಾಡ್ತಾಯಿದ್ದೆ. ಮತ್ತು ಈ ಕಡೆ ನೀರು ಕಾಯೋಕ್ಕಿಟ್ಟಿದ್ದೆ. ಬಿಸಿನೀರಿಂದನೇ ಕಲಿಸ್ಬೇಕು ಅಕ್ಕಿ ರೊಟ್ಟಿ ಚೆನ್ನಾಗಿ ಬರಬೇಕು ಅಂದರೆ ಬಿಸಿನೀರು ಕಾಯೋಕ್ಕಿಟ್ಟಿದ್ದೆ. ನೆಕ್ಸ್ಟು ಬಿಸಿನೀರಿಂದ ಮಿಕ್ಸ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದೆ. ಆಮೇಲೆ ಬಿಸಿನೀರು ಸ್ವಲ್ಪ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ತಾ ಹೋದೆ. ಈ ಥರ ಆಯಿತು. ಆಮೇಲೆ ಇದರಲ್ಲಿ ಇನ್ನು ಒತ್ತಿ ಮಾಡಬೇಕು ಅಕ್ಕಿ ರೊಟ್ಟಿ ಅಂತ. ಇದರಲ್ಲಿ ಹಿಟ್ಟು ತೊಗೊಂಡು ಮಾಡಬೇಕಂತ ನೋಡ್ತಾ ಇದ್ದೆ. ಈ ಕಡೆ ಹಂಚನ್ನು ಇಟ್ಟಿದ್ದೆ. ಯಾವ ಶೇಪಲ್ಲಿ ಮಾಡಲಿ ಅಂತ ನೋಡ್ತಾ ಇದ್ದೆ. ಹಾರ್ಟ್ ಶೇಪಲ್ಲಿ ಮಾಡಿದ್ರೆ ಆಯಿತು, ನಮ್ಮ ಪತಿದೇವರಿಗೆ ಇಷ್ಟ ಅಂತ ಹೇಳಿ ಹಾರ್ಟ್ ಶೇಪಲ್ಲಿ ಮಾಡ್ತಾ ಇದ್ದೆ. ನೋಡಿ ಹಾರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ. ಇದನ್ನೇ ಹಾಕಿ ಬೇಯಿಸಬೇಕು. ಬೇಯಿಸುವಾಗ ಹರಿಯುತ್ತೋ ಏನಾಗುತ್ತೋ ಅಂತ ಹೇಳಿ ಹಾಕಿದೆ. ಅದೆಲ್ಲ ಚೆನ್ನಾಗೇ ಬಂದಿತ್ತು. ಇನ್ನು ಟರ್ನ್ ಮಾಡಿ ಹಾಕುವಾಗ ಏನಾಗುತ್ತೇನೋ ಅಂತ ನೋಡ್ತಾ ಇದ್ದೆ. ಅದೆಲ್ಲ ಇನ್ನೂ ಇದನ್ನಾಗಿತ್ತು, ಬಿಸಿ ಇತ್ತಲ್ಲ, ಇನ್ನೂ ಹೇಳ್ತಾ ಇರಲಿಲ್ಲ, ಹಸಿ ಇತ್ತು. ಸ್ವಲ್ಪ ಬೇಯಲಿ ಅಂತ ಬಿಟ್ಟೆ. ನೋಡಿ ಬೆಂದ ಮೇಲೆ ಹಿಂಗಾಗಿದೆ. ಈಗ ಟರ್ನ್ ಮಾಡಿ ಹಾಕ್ತೀನಿ ನೋಡಿ. ಟರ್ನ್ ಮಾಡಿ ಹಾಕಿದ ಮೇಲೆ ಈ ಥರ ಹಾರ್ಟ್ ಶೇಪ್ ಬಂದಿತ್ತು. ನಮ್ಮ ಪತಿದೇವರು ಏನು ಮಾಡ್ತಾ ಇದೀಯ, ಈ ಥರ ಹಾರ್ಟ್ ಮಾಡ್ತಾ ಕೂತ್ರೆ ಭಾಳ ಟೈಮ್ ಆಗುತ್ತೆ ಅಂದರು. ಮತ್ತು ಊಟ ಮಾಡಿದ್ವಿ ಇಬ್ಬರು. ಆಮೇಲೆ ನೈಟ್ ಹಾಲು ಕುಡಿದು ಮಲ್ಕೋತೀವಿ. ಅದಕ್ಕೆ ಸ್ವಲ್ಪ ಹಾಲು ಕಾಸಿ ಅವ್ರಿಗೂ ಹಾಕಿದೆ. ಮತ್ತು ನನಗೂ ಒಂದು ಲೋಟ ಹಾಕ್ಕೊಂಡು ನೀನು ಕುಡಿ ಅಂತ ಇದ್ದರು. ಅದಕ್ಕೆ ನಾನು ಒಂದು ಲೋಟ ಹಾಲು ಹಾಕ್ಕೊಂಡು ಇಬ್ಬರು ಕುಡಿದ್ವಿ. ಮತ್ತು ಊಟ ಮಾಡಿ ಮಲ್ಕೋಗೊಡ್ದೆ. 11:15 ಆಗಿಬಿಟ್ಟಿತ್ತು ಟೈಮು. ಓಫ್, ಗುಡ್ ನೈಟ್. ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ. ಬಾಯ್.